ಅಖಂಡ ಭಾರತ ವಾಟ್ಸಪ್ ಯೂನಿವರ್ಸಿಟಿಯ ಬಿಲ್ಡಪ್ ಮತ್ತು ಗ್ರೌಂಡ್ ರಿಯಾಲಿಟಿ. ನಮಸ್ಕಾರ ದೋಸ್ತ್, ಫಸ್ಟ್ ಕನ್ನಡಕ್ಕೆ ಸ್ವಾಗತ. ಇದು ಎಡಿಟರ್ ಸ್ಪೆಷಲ್. ಇವತ್ತು ನಾವು ಮಾತಾಡೋ ಟಾಪಿಕ್ ಕೇಳಿದ್ರೆ ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ PhD ಮಾಡಿರೋ ನಮ್ಮ ಭಕ್ತ ಮಹಾಶಯರಿಗೆ ಸ್ವಲ್ಪ ಉರಿ ಶುರುವಾಗಬಹುದು. ಡೈಲಿ ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ಪ್ರಾಚೀನರು ಎಷ್ಟು ಗ್ರೇಟ್ ಗೊತ್ತಾ, ಇಡೀ ಪ್ರಪಂಚವೇ ನಮ್ಮದಿತ್ತು ಅಂತ ಫೇಕ್ ನ್ಯೂಸ್ ಫಾರ್ವರ್ಡ್ ಮಾಡ್ತಾರಲ್ಲ, ಆ ಅಖಂಡ ಭಾರತದ ಅಂದ್ರೆ ಅನ್ಡಿವೈಡೆಡ್ ಇಂಡಿಯಾ ಅದರ ಅಸಲಿ ಕಥೆ ಏನು ಅಂತ ಇವತ್ತು ಪೋಸ್ಟ್ ಮಾರ್ಟಮ್ ಮಾಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, 1937ರಲ್ಲಿ ಹಿಂದೂ ಮಹಾಸಭಾದ ಅಧಿವೇಶನದಲ್ಲಿ ಸಾವರ್ಕರ್ ಅವರು ಕಾಶ್ಮೀರದಿಂದ ರಾಮೇಶ್ವರಂವರೆಗೆ, ಸಿಂಧಿನಿಂದ ಅಸ್ಸಾಂವರೆಗೆ ಭಾರತ ಒಡೆದು ಹೋಗದ ಒಂದೇ ರಾಷ್ಟ್ರವಾಗಿರಬೇಕು ಅಂತ ಒಂದು ಕಾನ್ಸೆಪ್ಟ್ ಕೊಟ್ಟರು. ಆ ಕಾಲಕ್ಕೆ ಅದು ಸರಿ ಇತ್ತು ಬಿಡಿ, ಆದರೆ ಇವತ್ತಿನ ಬಲಪಂಥೀಯ ಅಂದ್ರೆ ರೈಟ್ ವಿಂಗ್ ಅತಿ ರಾಷ್ಟ್ರೀಯತಾವಾದಿಗಳು, ಹೈಪರ್ ನ್ಯಾಷನಲಿಸ್ಟ್ ಈ ಮ್ಯಾಪ್ನ ಎಲ್ಲಿಗೆ ಎಳ್ಕೊಂಡು ಹೋಗಿದ್ದಾರೆ ಗೊತ್ತಾ? ಅಫ್ಘಾನಿಸ್ತಾನ, ಪಾಕಿಸ್ತಾನ, ನೇಪಾಳ, ಭೂತಾನ್, ಮ್ಯಾನ್ಮಾರ್, ಬಾಂಗ್ಲಾದೇಶ, ಮಾಲ್ಡೀವ್ಸ್, ಶ್ರೀಲಂಕಾ, ಅಯ್ಯೋ ಅಷ್ಟೇ ಅಲ್ಲ, ಈಗ ಆಸ್ಟ್ರೇಲಿಯಾ ಕೂಡ ನಮ್ಮದೇ ಅಂತ ಪುಂಗಿಯುವುದಕ್ಕೆ ಶುರು ಮಾಡಿದ್ದಾರೆ. ಬನ್ನಿ, ಇವರ ಈ ಮಿಥ್ಯೆಗಳು, ಹುಸಿ ಇತಿಹಾಸ ಮತ್ತು ಜಾಗತಿಕ ಮಟ್ಟದಲ್ಲಿ ನಮ್ಮದೇ ವಿಶ್ವಗುರು ಸರ್ಕಾರ ಹೇಗೆ ಮರ್ಯಾದೆ ಕಳೆದುಕೊಳ್ತಿದೆ ಅನ್ನೋದನ್ನ ಎಳೆ ಎಳೆಯಾಗಿ ಬಿಡಿಸಿಡೋಣ. थोड़ा खुलेगा ये दिमाग. ऑस्ट्रेलिया क्या है? जब राम रावण का युद्ध पूरा हुआ तो राम रावण के युद्ध में हजारों लाखों तलवारें पड़ी थी, क्योंकि सैनिक मारे गए, लंका के लोग मारे गए. राम जी ने अपनी सेना को कहा कि जाओ अस्त्र रख के आओ. तो वो सैनिक जब अस्त्र रखने के लिए गए तो अस्त्रालय जहां था, अस्त्र जहां वो रखे, उसका नाम पड़ा ऑस्ट्रेलिया. वो अस्त्रालय है. 800 ఆ రోజుల్లో కశ్యప్ ముని తన భార్య కోసం ఎలాంటి ప్లేన్ తయారు చేశారు? దాంట్లో షాపింగ్ మాల్స్ అన్నీ ఉన్నాయన్నమాట, ఒక మొత్తం సిటీయే ఉందన్నమాట. అప్పుడు కూడా తయారు చేశారు. ఆ రోజుల్లో కూడా ప్లాస్టిక్ సర్జరీ అయ్యేది. ఇప్పుడు మొత్తం అంతా యుధిష్ఠిర్ మహారాజ్ పరిపాలించేవారు. మనం ఇప్పుడు అంటాం ఆస్ట్రేలియా. ఆస్ట్రేలియా అంటే ఆ ప్రదేశం ఏం తెలుసండి? ఆస్ట్రేలియా అంటే అస్త్రాలై. ಆಸ್ಟ್ರೇಲಿಯಾ అంటే ಅಸ್ತ್ರಾಲಯ. ಕೇಳಿಸ್ತಲ್ಲ, ಈ ಆಂಟಿ ಪ್ರಕಾರ ಆಸ್ಟ್ರೇಲಿಯಾ ಅನ್ನೋದು ಲ್ಯಾಟಿನ್ ಭಾಷೆಯ ಆಸ್ಟ್ರಾಲಿಸ್, ದಕ್ಷಿಣದ ಭೂಮಿ ಅಂತ ಬಂದಿಲ್ಲ. ಬದಲಾಗಿ ಅದು ಮಹಾಭಾರತದ ಕಾಲದಲ್ಲಿ ಪಾಂಡವರು ತಮ್ಮ ಅಸ್ತ್ರಗಳನ್ನ ಬಚ್ಚಿಡುತ್ತಿದ್ದ ಅಸ್ತ್ರಾಲಯ ಅಂತೆ. ಯಪ್ಪ, ಮಾರಿಷಸ್ ಅನ್ನೋದು ರಾಮಾಯಣದ ಮಾರೀಚನ ಅರಮನೆ ಇದ್ದ ಜಾಗವಂತೆ. ದಕ್ಷಿಣ ಆಫ್ರಿಕಾ ಅಂದ್ರೆ ಲವಕುಶರು ಇದ್ದ ಖುಷಿ ನಗರ ಅಂತೆ. ಜರ್ಮನಿಯ ಹಿಟ್ಲರ್ ಬಳಸಿದ ಸ್ವಸ್ತಿಕ ವೇದಗಳದ್ದೇ ಕಾಪಿ ಅಂತೆ. ಏನ್ ಲಾಜಿಕ್ ಗುರು ಇದು! ಇವರ ಲಾಜಿಕ್ ನೋಡಿದ್ರೆ ಸಾಯೋ ಟೈಮ್ನಲ್ಲಿ ಡೈನೋಸಾರ್ಗಳು ಕೂಡ ಜೈ ಶ್ರೀರಾಮ್ ಅಂತ ಕೂಗಿದ್ವು ಅನ್ಸುತ್ತೆ. ಇದನ್ನ ನೋಡಿ ನಮ್ಮ ನೆಟ್ಟಿಗರು ಸುಮ್ಮನಿರ್ತಾರ? ಹೆವಿಯಾಗಿ ಟ್ರೋಲ್ ಮಾಡಿದ್ರು. ಇವರ ಲೆಕ್ಕದಲ್ಲಿ ರಷ್ಯಾ ಅಂದ್ರೆ ಋಷಿಗಳ ನಾಡು, ಜಪಾನ್ ಅಂದ್ರೆ ರಾಜರು ಜಲಪಾನ ಮಾಡ್ತಿದ್ದ ಜಾಗ, ಕೊರಿಯಾ ಅಂದ್ರೆ ಕೌರವರು ಆಯುಧ ಇಡ್ತಿದ್ದ ಪ್ಲೇಸ್, ವ್ಯಾಟಿಕನ್ ಸಿಟಿ ಅಂದ್ರೆ ವಾಟಿಕಾ, ಇನ್ನು ನ್ಯೂಜಿಲ್ಯಾಂಡ್ ಅಂದ್ರೆ ಜಿಲ್ಯಾಂಡ್ ಅನ್ನೋ ಸನ್ಯಾಸಿ ಆಲ್ಕೋಹಾಲ್ ಅದು ಓಲ್ಡ್ ಮಂಕ್ ಕಂಡು ಹಿಡಿದ ಜಾಗ ಅಂತ ರೋಸ್ಟ್ ಮಾಡಿದ್ರು. ಕೇವಲ ಪದಗಳ ಉಚ್ಚಾರಣೆ ಹೋಲಿಕೆ ಇಟ್ಕೊಂಡು ಪ್ರಪಂಚದ ಇತಿಹಾಸ ಬರೆಯೋ ಈ ಕಿಚನ್ ಸಿಂಕಿಸಂ ತರ್ಕ ನೋಡಿದ್ರೆ ನಗು ಬರಲ್ವಾ? ಆದರೆ ಬಾಸ್, ಇದು ಬರೀ ವಾಟ್ಸಪ್ ಅಂಕಲ್ ಆಂಟಿಯರ ಕಥೆಯಲ್ಲ. ನಮ್ಮ ದೇಶದ ದೊಡ್ಡ ದೊಡ್ಡ ಮಂತ್ರಿಗಳೇ ಈ ಹುಸಿ ವಿಜ್ಞಾನದ ಅಂದ್ರೆ ಸೂಡೋ ಸೈನ್ಸ್ ಬ್ರ್ಯಾಂಡ್ ಅಂಬಾಸಿಡರ್ಗಳು. ತ್ರಿಪುರಾದ ಮಾಜಿ CM ಬಿಪ್ಲಬ್ ದೇವ್ ಅವರು ಮಹಾಭಾರತದ ಕಾಲದಲ್ಲೇ ಇಂಟರ್ನೆಟ್ ಮತ್ತು ಸ್ಯಾಟಲೈಟ್ ಇತ್ತು ಅಂತ ಸ್ಟೇಟ್ಮೆಂಟ್ ಕೊಟ್ಟು ಜಗತ್ತಿನ ಎದುರು ನಗೆ ಪಾಟೀಲ್ಗೇಡಾದ್ರು. ಇನ್ನು ನಮ್ಮ ಮಾಜಿ ಕೇಂದ್ರ ಮಾನವ ಸಂಪನ್ಮೂಲ ಖಾತೆ ರಾಜ್ಯ ಸಚಿವ ಸತ್ಯಪಾಲ್ ಸಿಂಗ್ ಅವರಂತೂ ಒಂದು ಹೆಜ್ಜೆ ಮುಂದೆ ಹೋಗಿ ಚಾರ್ಲ್ಸ್ ಡಾರ್ವಿನ್ ಅವರ ವಿಕಾಸವಾದ ಅಂದ್ರೆ ಥಿಯರಿ ಆಫ್ ಎವಲ್ಯೂಷನ್ ತಪ್ಪು, ಯಾವ ಮಂಗನು ಮನುಷ್ಯನಾಗಿದ್ದನ್ನ ಯಾರೂ ನೋಡಿಲ್ಲ, ನಾವು ಋಷಿ ಮುನಿಗಳ ಮಕ್ಕಳು, ಮಂಗನ ಮಕ್ಕಳಲ್ಲ ಅಂತ ಹೇಳಿ ಪಠ್ಯ ಪುಸ್ತಕ ಬದಲಾಯಿಸ್ತೀವಿ ಅಂದಿದ್ರು. ಯಪ್ಪ, ಇನ್ನೊಬ್ಬರು ಘಟಾನುಘಟಿ ಮಂತ್ರಿ ರಮೇಶ್ ಪೋಖ್ರಿಯಾಲ್ ಅವರು ಸಂಸತ್ನಲ್ಲೇ ನಿಂತು ವಿಜ್ಞಾನ ಅನ್ನೋದು ಜ್ಯೋತಿಷ್ಯದ ಮುಂದೆ ಕೇವಲ ಕುಬ್ಜ, ಪಿಗ್ಮಿ, ಜ್ಯೋತಿಷ್ಯವೇ ಇಡೀ ಜಗತ್ತಿನ ಅತಿ ದೊಡ್ಡ ವಿಜ್ಞಾನ ಅಂತ ಭಾಷಣ ಬಿಗಿದಿದ್ರು. ಇಂಥ ಮಂತ್ರಿಗಳು, ಇಂಥ ಭಕ್ತರು ಸೇರ್ಕೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಮಾನ ಹರಾಜು ಹಾಕ್ತಿದ್ದಾರೆ ಅಲ್ವಾ? ಡಿಪ್ಲೊಮ್ಯಾಟಿಕ್ ಡಿಸಾಸ್ಟರ್, ಸಂಸತ್ತಿನ ಮ್ಯಾಪ್ ವಿವಾದ,
ಇರ್ಲಿ ಬಿಡಿ, ನಮ್ಮವರೇ ಅಲ್ವಾ ಅಂತ ಸುಮ್ಮನಿರೋಣ ಅಂದ್ರೆ ಈ ಅತಿ ರಾಷ್ಟ್ರೀಯತೆಯ ಹೈಪರ್ ನ್ಯಾಷನಲಿಸಂ ಹುಚ್ಚು ನಮ್ಮ ಪಕ್ಕದ ದೇಶಗಳ ಜೊತೆ ನಮ್ಮ ಸಂಬಂಧವನ್ನ ಹೇಗೆ ಹಾಳು ಮಾಡ್ತಿದೆ ಗೊತ್ತಾ? 2023 ಮೇ ತಿಂಗಳಲ್ಲಿ ನಮ್ಮ ಹೊಸ ಸಂಸತ್ ಭವನ ಉದ್ಘಾಟನೆ ಆಯಿತು. ಅಲ್ಲಿ ಅಖಂಡ ಭಾರತದ ಒಂದು ಮ್ಯಾಪ್ ಹಾಕಿದ್ರು. ಅದರಲ್ಲಿ ಪಾಕಿಸ್ತಾನ, ನೇಪಾಳ, ಬಾಂಗ್ಲಾದೇಶದ ಜಾಗಗಳೆಲ್ಲ ನಮ್ಮ ಗಡಿಯೊಳಗೆ ಇತ್ತು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಫುಲ್ ಬಿಲ್ಡಪ್ ಕೊಟ್ಟು ನಮ್ಮ ಸಂಕಲ್ಪ ಸ್ಪಷ್ಟವಾಗಿದೆ, ಅದೇ ಅಖಂಡ ಭಾರತ ಅಂತ ಟ್ವೀಟ್ ಕೂಡ ಮಾಡಿದ್ರು. ಇದನ್ನು ನೋಡಿ ನಮ್ಮ ನೆರೆಹೊರೆಯ ದೇಶಗಳು ಸುಮ್ಮನಿರ್ತಾವ? ನೇಪಾಳದ ಸಂಸತ್ತಿನಲ್ಲಿ ಫುಲ್ ಗಲಾಟೆ ನೋಡಿ. ಅವರ ಪ್ರಧಾನಿ ಪ್ರಚಂಡ ಅವರು ಮೋದಿ ಜೊತೆ ಮಾತಾಡಬೇಕಾಯ್ತು. ನೇಪಾಳದ ಕಠ್ಮಂಡುವಿನ ಅಂದಿನ ಮೇಯರ್ ಬಲೇಂದ್ರ ಶಾ ಅಂತೂ ನಮ್ಮ ಮ್ಯಾಪ್ಗೆ ಕೌಂಟರ್ ಆಗಿ ತಮ್ಮ ಆಫೀಸ್ನಲ್ಲಿ ಗ್ರೇಟರ್ ನೇಪಾಳದ ಮ್ಯಾಪ್ ಹಾಕ್ಬಿಟ್ರು. ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಕೂಡ ಅಫಿಷಿಯಲ್ ಆಗಿ ವಿರೋಧ ವ್ಯಕ್ತಪಡಿಸಿದ್ರು. ಕೊನೆಗೆ ನಮ್ಮ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಡ್ಯಾಮೇಜ್ ಕಂಟ್ರೋಲ್ ಮಾಡೋಕೆ, ಅಯ್ಯೋ ಇದು ಬರೀ ಅಶೋಕ ಚಕ್ರವರ್ತಿಯ ಕಾಲದ ಸಾಂಸ್ಕೃತಿಕ ಮ್ಯಾಪ್ ಅಷ್ಟೇ, ಇದಕ್ಕೂ ಪಾಲಿಟಿಕ್ಸ್ಗೂ ಸಂಬಂಧವೇ ಇಲ್ಲ ಅಂತ ಕವರ್ ಡ್ರೈವ್ ಹೊಡೆದ್ರು. ಇದೇ ಅಕ್ಟೋಬರ್ 2025ರಲ್ಲಿ ಬಾಂಗ್ಲಾದೇಶದ ಹಂಗಾಮಿ ಪ್ರಧಾನಿ ಮೊಹಮ್ಮದ್ ಯೂನಸ್ ಏನ್ ಮಾಡಿದ್ರು ಗೊತ್ತಾ? ನಮ್ಮ ಈಶಾನ್ಯ ರಾಜ್ಯಗಳಾದ ಅಸ್ಸಾಂ, ತ್ರಿಪುರಾ, ಮೇಘಾಲಯಗಳನ್ನ ಒಳಗೊಂಡ ಗ್ರೇಟರ್ ಬಾಂಗ್ಲಾದೇಶದ ನಕ್ಷೆ ಇರೋ ಪುಸ್ತಕವನ್ನ ಪಾಕಿಸ್ತಾನದ ಮಿಲಿಟರಿ ಜನರಲ್ಗೆ ಗಿಫ್ಟ್ ಹಾಕೊಟ್ರು. ಅಂದ್ರೆ ನಮ್ಮ ಸಾಂಸ್ಕೃತಿಕ ವಿಸ್ತರಣಾವಾದಕ್ಕೆ ಅವರು ನೇರವಾಗಿ ವಾರ್ನಿಂಗ್ ಕೊಡ್ತಿದ್ದಾರೆ. ಯಾವ ಬಾಂಗ್ಲಾದೇಶ ನಮ್ಮ ಬೆಂಬಲದಿಂದ ಹುಟ್ಟಿತೋ ಅದೇ ದೇಶ ಇವತ್ತು ನಮ್ಮನ್ನ ಲೆಕ್ಕಕ್ಕೆ ಇಡ್ತಿಲ್ಲ. ನಮ್ಮ ಮಹತ್ವಾಕಾಂಕ್ಷೆಯ ನೆರೆಹೊರೆ ಮೊದಲು, ನೇಬರ್ಹುಡ್ ಫಸ್ಟ್ ನೀತಿ ಈಗ ಫುಲ್ ಟುಸ್ ಆಗಿದೆ. ಇಲ್ಲಿವರೆಗೆ ಬರೀ ಮ್ಯಾಪ್ನಲ್ಲಿದ್ದ ಕಾಮಿಡಿ ನೋಡಿದ್ರಿ, ಈಗ ರಿಯಲ್ ಲೈಫ್ನಲ್ಲಿ ನಮ್ಮದೇ ಹಿತ್ತಲಾದ ಹಿಂದೂ ಮಹಾಸಾಗರದಲ್ಲಿ ಅಮೆರಿಕ ನಮ್ಮ ಪವರ್ಗೆ ಹೇಗೆ ಕನ್ನ ಹಾಕಿತು ಅನ್ನೋದನ್ನ ಕೇಳಿ. The Iranian Navy rests at the bottom of the Persian Gulf. Combat ineffective, decimated, destroyed, defeated. In fact, yesterday in the Indian Ocean, and we'll play it on the screen there, an American submarine sunk an Iranian warship that thought it was safe in international waters. Instead, it was sunk by a torpedo. Quiet death. The first sinking of an enemy ship by a torpedo since World War II. ಮಾರ್ಚ್ 2026 ನಮ್ಮ ಇಂಡಿಯನ್ ನೇವಿ ವಿಶಾಖಪಟ್ಟಣಂನಲ್ಲಿ ಮಿಲನ್ 2026 ಅನ್ನೋ ಬೃಹತ್ ಅಂತಾರಾಷ್ಟ್ರೀಯ ಸಮರಾಭ್ಯಾಸ ಆಯೋಜನೆ ಮಾಡಿತ್ತು. ಇದಕ್ಕೆ ಇರಾನ್ನ ಅತ್ಯಾಧುನಿಕ ಯುದ್ಧ ನೌಕೆ IRIS ಡೇನಾ ನಮಗೆ ಅತಿಥಿಯಾಗಿ ಬಂದಿತ್ತು. ನಿಯಮದ ಪ್ರಕಾರ ಆ ಶಿಪ್ನಲ್ಲಿ ಯಾವುದೇ ಮದ್ದುಗುಂಡು ಅಂದ್ರೆ ಅಮ್ಯುನಿಷನ್ ಇರಲಿಲ್ಲ. ಅಂದ್ರೆ ಅದು ಡಿಫೆನ್ಸ್ಲೆಸ್ ಆಗಿತ್ತು. ನಮ್ಮ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೂ ಆ ನೌಕೆಯ ನಾವಿಕರು ಸಲ್ಯೂಟ್ ಹೊಡೆದಿದ್ರು. ಸಮರಾಭ್ಯಾಸ ಮುಗಿಸಿ ಮಾರ್ಚ್ 4ರಂದು ಆ ಶಿಪ್ ವಾಪಸ್ ಹೋಗ್ತಿರ್ಬೇಕಾದ್ರೆ ಶ್ರೀಲಂಕಾದ ಕರಾವಳಿಯಿಂದ ಕೇವಲ 44 ನಾಟಿಕಲ್ ಮೈಲಿ ದೂರದಲ್ಲಿ ಅಂದ್ರೆ ಅಂತಾರಾಷ್ಟ್ರೀಯ ಜಲಪ್ರದೇಶದಲ್ಲಿ ಅಮೆರಿಕದ ಸಬ್ಮೆರಿನ್ ಒಂದು ಮಾರ್ಕ್ 48 ಟಾರ್ಪಿಡೋ ಫೈರ್ ಮಾಡಿ ಆ ಇರಾನ್ ಶಿಪ್ ಅನ್ನು ಚೂರು ಚೂರು ಮಾಡಿ ಮುಳುಗಿಸ್ಬಿಡ್ತು. ಬರೋಬ್ಬರಿ 87 ನಾವಿಕರು ಸತ್ತು ಹೋದರು. ಎರಡನೇ ಮಹಾಯುದ್ಧದ ನಂತರ ಅಮೆರಿಕ ಈ ರೀತಿ ಒಂದು ನೌಕೆಯನ್ನ ಟಾರ್ಪಿಡೋ ಬಳಸಿ ಮುಳುಗಿಸಿದ್ದು ಇದೇ ಮೊದಲು. ಭಾರತದ ಪ್ರಧಾನಿ ಮೋದಿ ಅವರು ಅಕ್ಟೋಬರ್ನಲ್ಲಿ ಭಾರತವು ಹಿಂದೂ ಮಹಾಸಾಗರದ ಕಾವಲುಗಾರ, ಗಾರ್ಡಿಯನ್ ಆಫ್ ದ ಇಂಡಿಯನ್ ಓಷನ್ ಅಂತ ಫುಲ್ ಬಿಲ್ಡಪ್ ಕೊಟ್ಟಿದ್ರು. ಆದರೆ ನಮ್ಮ ಆಹ್ವಾನದ ಮೇರೆಗೆ ಬಂದ ಅತಿಥಿಯನ್ನ ನಮ್ಮದೇ ಕರಾವಳಿಯ ಪಕ್ಕದಲ್ಲಿ ಅಮೆರಿಕ ಹೊಡೆದು ಹಾಕಿದ್ರೆ ನಮ್ಮ ಸರ್ಕಾರ ಏನ್ ಮಾಡ್ತು? ಸೈಲೆಂಟ್, ಪಿನ್ ಡ್ರಾಪ್ ಸೈಲೆನ್ಸ್. ವಿದೇಶಾಂಗ ಸಚಿವ ಜೈಶಂಕರ್ ಅವರು ರೈಸಿನ ಡೈಲಾಗ್ನಲ್ಲಿ ಮಾತಾಡ್ತಾ ಅವರು ಸಮರಾಭ್ಯಾಸ ಮುಗಿಸಿ ಹೋಗುವಾಗ ಘಟನೆಗಳ ತಪ್ಪು ಬದಿಯಲ್ಲಿ ಸಿಲುಕಿಕೊಂಡ್ರು ಅಂತ ಬಹಳ ಸಿಂಪಲ್ ಆಗಿ ಕೈ ತೊಳ್ಕೊಂಡ್ರು. ಅಮೆರಿಕದ ವಿರುದ್ಧ ಒಂದು ಖಂಡನ ಹೇಳಿಕೆಯನ್ನು ಕೊಡಲಿಲ್ಲ. ಇದನ್ನ ನೋಡಿ ನಮ್ಮ ವಿಪಕ್ಷ ನಾಯಕರು ಸುಮ್ಮನಿರ್ತಾರ? ಕಾಂಗ್ರೆಸ್ ನಾಯಕ ಪವನ್ ಖೇರಾ ನಮ್ಮ ನೆರೆಹೊರೆಯಲ್ಲಿ ಭಾರತಕ್ಕೆ ಯಾವುದೇ ಪ್ರಭಾವ ಉಳಿದಿಲ್ವೇ, ಅಥವಾ ಆ ಜಾಗವನ್ನ ನಾವು ವಾಷಿಂಗ್ಟನ್ ಅಥವಾ ಟೆಲ್ ಅವೀವ್ಗೆ ಸದ್ದಿಲ್ಲದೆ ಬಿಟ್ಟು ಕೊಟ್ಟಿದ್ದೇವೆ ಅಂತ ನೇರವಾಗಿ ಕೇಳಿದ್ರು. ಇನ್ನು AIMIMನ ನಾಯಕ ಅಸಾದುದ್ದೀನ್ ಓವೈಸಿ ಅವರಂತೂ ಪ್ರಧಾನಿ ಮೋದಿಯವರ ಮೌನವನ್ನ ಪ್ರಶ್ನಿಸಿ ನೀರಿಗೆ ಯಾವುದೇ ಗಡಿ ಇಲ್ಲ, ಅದು ಭಾರತದ ಜಲಗಡಿಯಲ್ಲಿ ಇರಲಿಲ್ಲ ಅನ್ನೋದು ಸುಳ್ಳು, ಒಂದು ವೇಳೆ ಚೀನಾ ಹಡಗು ಆ ಜಾಗಕ್ಕೆ ಬಂದ್ರೆ ಏನ್ ಮಾಡ್ತೀರಾ ಅಂತ ಕಟುವಾಗಿ ಟೀಕಿಸಿದ್ರು. ನಮ್ಮ ಮಾಜಿ ಸೇನಾ ಮುಖ್ಯಸ್ಥ ಜನರಲ್ VP ಮಲ್ಲಿಕ್ ಅವರು ಕೂಡ ಅಮೆರಿಕವು ಈ ಭಾಗದಲ್ಲಿ ಆಪರೇಷನ್ ಮಾಡುವಾಗ ಭಾರತದ ಜೊತೆ ಸಮಾಲೋಚನೆ ನಡೆಸುವ ನಂಬಿಕೆಯನ್ನೇ ಕಳೆದುಕೊಂಡಿದೆ ಅಂತ ಬೇಸರ ವ್ಯಕ್ತಪಡಿಸಿದ್ರು.
ಆದರೆ ನಮ್ಮ ವಾಟ್ಸಪ್ ಭಕ್ತರು ಸೋಷಿಯಲ್ ಮೀಡಿಯಾದಲ್ಲಿ ಏನು ಡಿಫೆಂಡ್ ಮಾಡ್ತಿದ್ದಾರೆ ಗೊತ್ತಾ? ಆ ನೌಕೆ ನಮ್ಮ ಜಲಗಡಿಯಲ್ಲಿ ಇರಲಿಲ್ಲ, ಅದು ಅಂತಾರಾಷ್ಟ್ರೀಯ ಗಡಿಯಾಗಿತ್ತು, ಅದಕ್ಕಾಗಿ ಅಮೆರಿಕದ ಜೊತೆ ಯುದ್ಧ ಮಾಡೋಕೆ ಆಗತ್ತಾ ಅಂತ ವಾದ ಮಾಡಿದ್ರು. ಅರೆ ವಾಹ್, ಏನ್ ಲಾಜಿಕ್ ಗುರು! ಸಾವಿರಾರು ಕಿಲೋಮೀಟರ್ ದೂರ ಇರೋ ಆಸ್ಟ್ರೇಲಿಯಾ, ಆಫ್ಘಾನಿಸ್ತಾನ ಎಲ್ಲ ಅಖಂಡ ಭಾರತಕ್ಕೆ ಸೇರುತ್ತೆ. ಆಸ್ಟ್ರೇಲಿಯಾದಲ್ಲಿ ಪಾಂಡವರು ಆಯುಧ ಇಟ್ಟಿದ್ರು ಅಂತೀರಿ, ಆದ್ರೆ ನಮ್ಮ ದೇಶದ ಕರಾವಳಿಯಿಂದ ಕೇವಲ 44 ನಾಟಿಕಲ್ ಮೈಲಿ ದೂರದಲ್ಲಿ ನಮ್ಮದೇ ಅತಿಥಿಯನ್ನ ಅಮೆರಿಕ ಬಂದು ಹೊಡೆದ್ರೆ ಅದು ನಮ್ಮ ಜಾಗ ಅಲ್ಲ, ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತೀರಾ. ಅಮೆರಿಕದ ಎದುರು ನಿಲ್ಲೋ ತಾಕತ್ತಿಲ್ಲ ಅಂದಮೇಲೆ ಈ ಅಖಂಡ ಭಾರತದ ಪುಂಗಿ ಯಾಕೆ? ಇದಕ್ಕಿಂತ ದೊಡ್ಡ ಬೂಟಾಟಿಕೆ, ಹೇಳಿತನ ಇನ್ನೊಂದಿದೆಯಾ? 1 ಇಂಚು ಜಾಗ ಬಿಟ್ಟು ಕೊಟ್ಟಿಲ್ಲ. ಗಲ್ವಾನ್ ಸಂಘರ್ಷದ ಸುಳ್ಳುಗಳು. ಇವರ ಈ ಸುಳ್ಳು ಮತ್ತು ದ್ವಂದ್ವ ನಿಲುವು ಕೇವಲ ಸಮುದ್ರಕ್ಕೆ ಮಾತ್ರ ಸೀಮಿತವಾಗಿಲ್ಲ ಗುರು. 2020ರ ಗಲ್ವಾನ್ ಸಂಘರ್ಷ ನೆನಪಿದೆಯಾ? ಚೀನಾ ಸೇನೆ ನಮ್ಮ ಲಡಾಖ್ ಗಡಿಯೊಳಗೆ ನುಗ್ಗಿ ಟೆಂಟ್ ಹಾಕಿ ನಮ್ಮ 20 ಯೋಧರನ್ನ ಬರ್ಬರವಾಗಿ ಹತ್ಯೆ ಮಾಡಿತು. ಇಡೀ ದೇಶ ಕಣ್ಣೀರು ಹಾಕ್ತಿತ್ತು. ಆಗ ಸರ್ವಪಕ್ಷ ಸಭೆಯಲ್ಲಿ ನಮ್ಮ ಪ್ರಧಾನಿ ಮೋದಿಯವರು ಅತ್ಯಂತ ಕಾನ್ಫಿಡೆಂಟ್ ಆಗಿ ಏನ್ ಹೇಳಿದ್ರು ಗೊತ್ತಾ? ಯಾರೂ ನಮ್ಮ ಗಡಿಯೊಳಗೆ ನುಸುಳಿಲ್ಲ, ಯಾರೂ ನಮ್ಮ ಯಾವುದೇ ಪೋಸ್ಟ್ ಅನ್ನ ವಶಪಡಿಸಿಕೊಂಡಿಲ್ಲ, ನಾವು 1 ಇಂಚು ಭೂಮಿಯನ್ನು ಕಳ್ಕೊಂಡಿಲ್ಲ ಅಂದ್ರು. ಆದ್ರೆ ವಾಸ್ತವ ಏನಾಗಿತ್ತು? ಸ್ಯಾಟಲೈಟ್ ಇಮೇಜ್ಗಳು ಮತ್ತು ಅಂತಾರಾಷ್ಟ್ರೀಯ ವರದಿಗಳು ಚೀನಾ ನಮ್ಮ ಜಾಗದಲ್ಲಿ ಬಂಕರ್, ಹೆಲಿಪ್ಯಾಡ್ ಕಟ್ಟಿರೋದನ್ನ ಸ್ಪಷ್ಟವಾಗಿ ತೋರಿಸಿದ್ದು. ನಮ್ಮದೇ ನಿವೃತ್ತ ಸೇನಾಧಿಕಾರಿಗಳು ಚೀನಾ ಅತಿಕ್ರಮಣ ಮಾಡಿದೆ ಅಂತ ಖಚಿತಪಡಿಸಿದ್ರು. ಪ್ರಧಾನಿಯವರ ಈ ಹೇಳಿಕೆಯನ್ನ ಚೀನಾ ಬಳಸಿಕೊಂಡು, ನೋಡಿ ಭಾರತದ ಪ್ರಧಾನಿಯವರೇ ನಾವು ಗಡಿ ದಾಟಿಲ್ಲ ಅಂತಿದ್ದಾರೆ, ಅಂದ್ರೆ ಈ ಜಾಗ ನಮ್ದೇ ಅಂತ ಜಾಗತಿಕ ಮಟ್ಟದಲ್ಲಿ ಪ್ರಚಾರ ಮಾಡ್ತು. ನಮ್ಮದೇ ಸೈನಿಕರ ತ್ಯಾಗಕ್ಕೆ ಎಂತ ಅವಮಾನ ಅಲ್ವಾ? ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಬೆಳಗಾವಿ ಗಡಿ ವಿವಾದ ಬಂದಾಗ ಇದೇ ಅತಿರಾಷ್ಟ್ರೀಯವಾದಿಗಳ ಬಣ್ಣ ಬದಲಾಗುತ್ತೆ. ಉದ್ಧವ್ ಠಾಕ್ರೆ ಬಣದ ಶಿವಸೇನಾ ನಾಯಕ ಸಂಜಯ್ ರಾವತ್ ಚೀನಾ ಸೇನೆ ಭಾರತದೊಳಗೆ ನುಗ್ಗಿದಂತೆ ನಾವು ಕರ್ನಾಟಕದೊಳಗೆ ನುಗ್ಗುತ್ತೇವೆ, ನಮಗೆ ಯಾರ ಅನುಮತಿಯೂ ಬೇಕಿಲ್ಲ ಅಂತ ಹೇಳಿದ್ರು. ಆಗ ಕರ್ನಾಟಕದ ಅಂದಿನ ಸಿಎಂ ಬಸವರಾಜ ಬೊಮ್ಮಾಯಿ ಮತ್ತು ಸಿದ್ದರಾಮಯ್ಯನವರು 1 ಇಂಚು ಜಾಗವನ್ನು ಬಿಟ್ಕೊಡೋದಿಲ್ಲ ಅಂತ ಕೌಂಟರ್ ಕೊಟ್ರು. ನೋಡಿ, ನಮ್ಮ ದೇಶದ ಒಳಗೆ ಇರೋ ರಾಜ್ಯಗಳ ನಡುವೆ 1 ಇಂಚು ಜಾಗಕ್ಕೆ ಚೀನಾ ತರ ನುಗ್ತೀವಿ ಅಂತ ಡೈಲಾಗ್ ಹೊಡಿತಾರೆ. ಆದರೆ ನಿಜವಾಗ್ಲೂ ಚೀನಾ ನುಗ್ಗಿದಾಗ ಯಾರು ಬಂದೇ ಇಲ್ಲ ಅಂತಾರೆ. ಅಮೆರಿಕ ದಾಳಿ ಮಾಡಿದ್ರೆ ಅದು ನಮ್ಮ ಜಾಗವೇ ಅಲ್ಲ ಅಂತ ಎಸ್ಕೇಪ್ ಆಗ್ತಾರೆ. ಆದ್ರೆ ಪಾಪ ನೇಪಾಳ, ಬಾಂಗ್ಲಾದೇಶದಂತ ಸಣ್ಣ ಪುಟ್ಟ ನೆರೆಹೊರೆಯ ಮೇಲೆ ಮಾತ್ರ ನಮ್ಮ ಅಖಂಡ ಭಾರತದ ಮ್ಯಾಪ್ ಹಾಕಿ ದರ್ಪ ತೋರಿಸ್ತಾರೆ. ಎಂಥ ನಾಟಕ ಗುರು ಇದು! ಪಠ್ಯ ಪುಸ್ತಕಗಳ ತಿರುಚುವಿಕೆ ಮತ್ತು ಹುಸಿ ಇತಿಹಾಸದ ಸೃಷ್ಟಿ. ವಾಸ್ತವದಲ್ಲಿ ಎದುರಾಳಿಗಳನ್ನ ಎದುರಿಸೋಕೆ ಆಗದೆ ಇದ್ದಾಗ ಇವರು ಏನ್ ಮಾಡ್ತಾರೆ ಗೊತ್ತಾ? ಇತಿಹಾಸವನ್ನೇ ಬದಲಾಯಿಸೋಕೆ ಶುರು ಮಾಡ್ತಾರೆ. ಇದೇ ಕಾರಣಕ್ಕೆ NCERT ಪಠ್ಯ ಪುಸ್ತಕಗಳಲ್ಲಿ ವ್ಯವಸ್ಥಿತವಾಗಿ ಇತಿಹಾಸವನ್ನೇ ಕಟ್ ಅಂಡ್ ಪೇಸ್ಟ್ ಮಾಡ್ತಿದ್ದಾರೆ. 11ನೇ ತರಗತಿಯ ಪುಸ್ತಕದಿಂದ ಭಾರತವನ್ನು ಕೇವಲ ಹಿಂದೂಗಳ ದೇಶವನ್ನಾಗಿ ಮಾಡುವ ಯಾವುದೇ ಪ್ರಯತ್ನವು ಭಾರತವನ್ನು ನಾಶಪಡಿಸುತ್ತದೆ ಅಂತ ಮಹಾತ್ಮ ಗಾಂಧಿಯವರು ನಂಬಿದ್ದರು ಅನ್ನೋ ಸಾಲನ್ನೇ ಡಿಲೀಟ್ ಮಾಡಿದ್ರು ಸ್ವಾಮಿ ಇವರು. ಮೊದಲ ಶಿಕ್ಷಣ ಸಚಿವ ಮೌಲಾನಾ ಅಬುಲ್ ಕಲಾಂ ಆಜಾದ್ ಹೆಸರನ್ನೇ ತೆಗೆದುಹಾಕಿದ್ರು. ಗಾಂಧೀಜಿ ಹತ್ಯೆಯಲ್ಲಿ ನಾಥೂರಾಮ್ ಗೋಡ್ಸೆ ಮತ್ತು ಹಿಂದೂ ಮಹಾಸಭಾದ ಲಿಂಕ್ ಅನ್ನ ಮುಚ್ಚಿಡುವ ಪ್ರಯತ್ನ ನಡೀತಿದೆ. ಮುಂದಿನ ಪೀಳಿಗೆಯನ್ನ ಬರೀ ಸುಳ್ಳು ಮತ್ತು ದ್ವೇಷದ ತಳಹದಿಯ ಮೇಲೆ ಬೆಳೆಸುವ ಈ ಯತ್ನಗಳು ಎಷ್ಟರ ಮಟ್ಟಿಗೆ ಸರಿ? ಸುಳ್ಳು ಇತಿಹಾಸ ಓದಿದ್ರೆ ಜಾಗತಿಕ ಮಟ್ಟದಲ್ಲಿ ನಮ್ಮ ಮಕ್ಕಳಿಗೆ ಯಾವ ಗೌರವ ಸಿಗುತ್ತೆ ಹೇಳಿ? ಸೊ ದೋಸ್ ಫೈನಲ್ ಕನ್ಕ್ಲೂಷನ್ ಏನಪ್ಪಾ ಅಂದ್ರೆ, ಈ ಅಖಂಡ ಭಾರತ ಅನ್ನೋದು ಇವತ್ತಿನ ಜಗತ್ತಿಗೆ ಯಾವ ರೀತಿಗೂ ಸೂಟ್ ಆಗದ ಕೇವಲ ಎಲೆಕ್ಷನ್ ಟೈಮ್ನಲ್ಲಿ ಭಾವನೆಗಳನ್ನ ಕೆರಳಿಸುವ ದೇಶೀಯ ಮತ ಬ್ಯಾಂಕ್ ರಾಜಕಾರಣದ ಒಂದು ಟೂಲ್ ಅಷ್ಟೇ. ಆಸ್ಟ್ರೇಲಿಯಾದಿಂದ ಆಫ್ಘಾನಿಸ್ತಾನದವರೆಗೆ ನಮ್ಮದೇ ಅಂತ ಫೇಸ್ಬುಕ್ನಲ್ಲಿ ಸ್ಟೇಟಸ್ ಹಾಕೋದು ಸುಲಭ. ಆದರೆ ಅಮೆರಿಕದಂತಹ ಬಲಿಷ್ಠ ದೇಶ ನಮ್ಮ ಮೂಗಿನ ನೇರಕ್ಕೆ ನಮ್ಮ ಅತಿಥಿಯನ್ನ ಕೊಂದಾಗ ಖಂಡಿಸೋ ತಾಕತ್ತು ಬೇಕು. ಚೀನಾ ನಮ್ಮ ಜಾಗ ಆಕ್ರಮಿಸಿದಾಗ ಕಣ್ಣಲ್ಲಿ ಕಣ್ಣಿಟ್ಟು ಪ್ರಶ್ನಿಸೋ ಗಟ್ಸ್ ಬೇಕು. ಅದು ಬಿಟ್ಟು ಬರೀ ಸುಳ್ಳುಗಳ ಅರಮನೆ ಕಟ್ಟಿ ವಿಶ್ವಗುರು ಅಂತ ಬೆನ್ನು ತಟ್ಕೊಂಡ್ರೆ ಯಾರು ಕೇಳ್ತಾರೆ ಗುರು? ನಮ್ಮ ಅಸಲಿ ಶಕ್ತಿ ಇರೋದು ವಾಟ್ಸಪ್ ಫಾರ್ವರ್ಡ್ಗಳಲ್ಲ, ಬದಲಾಗಿ ಆರ್ಥಿಕತೆ, ನೈಜ ಸೇನಾಬಲ, ಪ್ರಜಾಪ್ರಭುತ್ವದ ಮೌಲ್ಯಗಳು ಮತ್ತು ಗಟ್ಟಿಯಾದ ವಿದೇಶಾಂಗ ನೀತಿಯಲ್ಲಿ. ನಮ್ಮ ನೆರೆಹೊರೆಯವರ ಜೊತೆ ವಿಶ್ವಾಸ ಉಳಿಸಿಕೊಳ್ಳೋದ್ರಲ್ಲಿ. ನಿಮ್ಗೇನನ್ಸುತ್ತೆ? ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದನ್ನು ಮರಿಬೇಡಿ.
ವಾಟ್ಸಪ್ ಯೂನಿವರ್ಸಿಟಿ ಪ್ರೊಫೆಸರ್ಗಳಿಗೂ ಈ ವಿಡಿಯೋನ ಕಳಿಸಿ ಸ್ವಲ್ಪ ಜ್ಞಾನೋದಯ ಆಗಲಿ. ಯಾಕಂದ್ರೆ ಇದು ಕೇವಲ ಸುದ್ದಿ ಅಥವಾ ಸುದ್ದಿಯ ವಿಶ್ಲೇಷಣೆ ಅಲ್ಲ, ಇದೊಂದು ಚಳುವಳಿ. ಮತ್ತೆ ಸಿಗೋಣ. ಟೇಕ್ ಕೇರ್. ಬಾಯ್.